by the divine grace of Jagannatha Sri Jnanakshi Rajeshwari and by the grace of Paramatma in the form of Bhagavan Sri Rama, Devi Sri Sita, Hanuman and all the other associates, we are all once again beautifully, happily seated here to listen to the glory of Paramatma in the form of Srimad Ramacharita-manas. We are all now aware that Manthara has been successful. Indirectly, Devatas have been successful. Saraswati Devi has already executed her plan, and the words of Manthara have been fully believed by Kaikeyi. ನಮಗೆಲ್ಲರಿಗೂ ಗೊತ್ತು, ಪ್ರಸಂಗ ನಡೀತಾ ಇರೋದು ಮಂಥರೆ ಬಂದು ಅತ್ಯಂತ ಕುಶಲತೆಯಿಂದ ತನ್ನ ಮನಸ್ಸಲ್ಲಿದ್ದ ಭಾವನೆಯನ್ನು, ತನ್ನ ಮನಸ್ಸಲ್ಲಿದ್ದ ಅಭಿಲಾಷೆಯನ್ನು ಪೂರ್ತಿ ಮಾಡಿಕೊಂಡಿದ್ದಾಳೆ. ಕೈಕೇಯಿ ದೇವಿ ಪೂರ್ಣವಾಗಿ ಆಕೆಯನ್ನು ನಂಬಿ ಆಕೆ ಮಾತಿನಲ್ಲಿ ಲೀನಲಾಗಿಬಿಟ್ಟಿದ್ದಾಳೆ. ಈಗ ಕೋಪಭವನಕ್ಕೆ ಹೋಗಿ ಅಲ್ಲಿ ಮಲಗಿಬಿಟ್ಟಿದ್ದಾಳೆ. ಕೋಪಭವನಕ್ಕೆ ಹೋಗಿ ಮಲಗಿದ್ದಾಳೆ. ಕೈಕೇಯಿ has gone to the anger hall or anger room, and then she is lying down there. In the meanwhile, what is happening in the city? All the devotees are waiting for the Pattabhishek of Sri Ram and are praying. ಇನ್ನೊಂದು ಕಡೆ ಏನಾಗ್ತಾ ಇದೆ, ಎಲ್ಲರೂ ಕೂಡ ಅಯೋಧ್ಯ ನಗರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶ್ರೀರಾಮರ ಸೇವೆ ನಮಗೆ ಲಭ್ಯವಾದರೆ ಸಾಕು ಅಂತ. ಜೈ ಹಿ ಜೈ ಹಿ ಜೋನಿ ಕರಮ ಬಸ್ ಭ್ರಮಹಿ तह तह ईस देव यह हमहि सेवक हम स्वामी सिया नाहू हो नात यह और निभाहू. Whenever we are born in any sort of species, let Paramatma let Paramatma grant us only this boon, that we are always the servants of Bhagavan Sri Ram, and till the last breath of our life we should remain in service. ಯಾವುದೇ ರೀತಿಯಾದ ಜೀವದ ರೂಪದಲ್ಲಿ ನಾವು ಹುಟ್ಟಬಹುದು, ಆದರೆ ಪರಮಾತ್ಮ ನಮಗೆ ಈ ರೀತಿಯಾದ ಒಂದು ಅನುಗ್ರಹವನ್ನು ಮಾಡಲಿ. ಹೇಗಪ್ಪ ಅಂತ ಹೇಳಿದ್ರೆ, ನಿರಂತರವಾಗಿಯೂ ನಾವು ಶ್ರೀರಾಮರ ಸೇವೆಯಲ್ಲಿರಬೇಕು. ಅದು ಕೂಡ ಸೇವೆ ನಮ್ಮ ಜೀವನಾದ್ಯಂತ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹಳ ಜನಗಳು. ಅಸಾಭಿಲಾಷು ನಗರ ಸಬ ಕಾಹು ಕೈಕೇಯ ಸುತಾ ಹೃದಯ ಅತಿದಾಹು ಕೋನ ಕುಸಂಗತಿ ಪಾಯಿ ನ ಸಾಯಿ ರಹೈ ನ ನೀಚ ಮತೆ ಚತುರಾಯಿ. ಎಲ್ಲರೂ ಈ ಅಭಿಲಾಷೆಯಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಕೈಕೇಯಿ ಬಂದು ಹೃದಯದಲ್ಲಿ ಅತ್ಯಂತ ತುಂಬ ಜಾಸ್ತಿ ಶಾಖೆಯನ್ನು ಅನುಭವಿಸ್ತಾ ಇದ್ದಾಳಂತೆ. ಸುಡ್ತಾ ಇದೆಯಂತೆ, ಉರಿತಾ ಇದೆಯಂತೆ, ಎದೆ ಉರಿತಾ ಇದೆಯಂತೆ ಆಕೆಗೆ. ಕುಸಂಗತಿಯ ಪ್ರಭಾವದಿಂದ ಯಾರು ತಾನೇ ನಷ್ಟವಾಗುವುದಿಲ್ಲ. ಕುಸಂಗತಿಯ ಪ್ರಭಾವದಿಂದ. On the one hand, the devotees of Sri Rama are praying and waiting for this wonderful opportunity to serve Rama, and on the other hand, on the other side, Kaikeyi, she is feeling her heart burning. She is not able to tolerate the news that Rama is going to be coronated. So Tulsidas is saying, is there anybody in this world who can prevent, who can be protected from being destroyed if a person goes into bad company? Because the moment a person enters bad company, one completely loses one's all intellect. The effect of bad company is that one loses track. सांझ समय सानंद नृपु गयऊ कैकयी गेह गवनु निष्ठुरता निकटकिय जनुधरि देह सनेह. By the time it was evening, Dasarath Maharaj, in his usual manner, he has gone to the residence of Kaikeyi. It looked as though an embodiment of love is going to an embodiment of wrath, an embodiment of hard-heartedness, stone-heartedness.
ಸಾಯಂಕಾಲ ಆದ ಕೂಡಲೇ ದಶರಥ ಮಹಾರಾಜರು ತನ್ನ ಪ್ರಿಯವಾದ ಹೆಂಡತಿಯಾದ ಕೈಕೇಯಿಯ ನಿವಾಸಕ್ಕೆ ಹೋಗಿದ್ದಾರೆ. ಇದನ್ನು ತುಳಸಿದಾಸರು ಹೇಳ್ತಾರೆ ಹೆಂಗಿತ್ತು ಅಂತ ಹೇಳಿದ್ರೆ, ಪ್ರೇಮ ಮೂರ್ತಿಯಾದ ದಶರಥ ಮಹಾರಾಜರು ಕಠೋರತೆಯ ಮೂರ್ತಿಯಾದ ಕೈಕೇಯಿ ಬಳಿಗೆ ಹೋಗಿದ್ದಾರಂತೆ. ಕೋಪ ಭವನ ಸುನಿಕ್ ಸಕುಚೆ ಉರಾವು, ಭಯ ಬಸ ಅಗಹುಡ ಪರಯಿನ ಪಾವು, ಸುರಪತಿ ಬಸೈ ಬಾಹಬಲ ಜಾಕೆ, नरपति सकल रही रुख ताके, सो सुनिथिय रिस गयऊ सुखाई, देखऊ काम प्रताप बढ़ाई, सूल कुलिस हसी अंग अगव निहारे, तेरति नाथ सुमन सर मारे. ಕೋಪಭವನದಲ್ಲಿ ಕೈಕೇಯಿ ಇದ್ದಾಳಂತ ಕೇಳಿದ ತಕ್ಷಣವೇ ದಶರಥ ಮಹಾರಾಜ ನಡುಗಿ ಹೋದ್ರಂತೆ. ಒಂದು ಹೆಜ್ಜೆ ಕೂಡ ಇಡಕ್ಕಾಗ್ತಾ ಇಲ್ಲಂತೆ. ಯಾರ ಬಲದಿಂದ ಇಂದ್ರ, ದೇವತೆಗಳ ರಾಜನಾದ ಇಂದ್ರ ಆನಂದವಾಗಿ ಸುರಕ್ಷಿತನಾಗಿರ್ತಾನೋ ಆ ರಾಜ ಎಲ್ಲ ಯಾವ ರಾಜನ ಕಡೆ ಎಲ್ಲರೂ ಕೂಡ ನೋಡ್ತಾರೋ ಆ ರಾಜ ಬಂದು ಒಂದು ಅವನ ಪ್ರಿಯವಾದ ಹೆಂಗಸು, ಪ್ರಿಯವಾದ ಹೆಂಡತಿಯ ಕೋಪ ಅಂತ ಕೇಳಿದ ಕೂಡಲೇ ಪೂರ್ಣವಾಗಿ ಹಂಗೆ ಶುಷ್ಕವಾಗಿದ್ದಾನಂತೆ, ಒಣಗೋಗಿದ್ದಾರಂತೆ, ಎಲ್ಲ ಬಾಯೆಲ್ಲ ಒಣಗೋಗಿದೆಯಂತೆ. ಕಾಮದೇವನ ಪ್ರತಾಪವನ್ನು ನೋಡಿ ಯಾವ ಒಬ್ಬ ರಾಜ ತ್ರಿಶೂಲದ ಪೆಟ್ಟನ್ನು, ಒಂದು ಖಡ್ಗದ ಪೆಟ್ಟನ್ನು, ಅದಲ್ಲದೆ ಎಲ್ಲವನ್ನು ತನ್ನ ಶರೀರದ ಮೇಲೆ, ವಜ್ರದ ಪೆಟ್ಟನ್ನು ಕೂಡ ತನ್ನ ಶರೀರದ ಮೇಲೆ ತಗೊಂಡು ಅದನ್ನು ತಡ್ಕೊಳ್ತಾರೋ, ಕಾಮದೇವನ ಒಂದೇ ಒಂದು ಬಾಣದಿಂದ ಹಾಗೇ ಉರುಳಾಡ್ತಾ ಇದ್ದಾರಂತೆ. ಲುಕ್ ಅಟ್ ದಿ ಎಫೆಕ್ಟ್. ದಟ್ ಕಿಂಗ್, ದಟ್ ಮಹಾರಾಜ, ದಶರಥ ಮಹಾರಾಜ, who was the protector of even Indra, the king of the Devas, and who could take any blow on his body even with a diamond, Vajrayudha, thunderbolt, he could take the attack by a trishula. Even somebody attacked him with a sword, he could take the attack by the sword also. That Dasharatha Maharaja is in a best, very, very pathetic state of affairs. See the power of the flower arrow of Kamadeva, of Cupid. सभय नरे सुप्रिया पहि गयऊ, देखि दशा दुख दारुण भयऊ, भूमि शयन पटु मोट पुराना, दिए डारि तन भूषण नाना. ಸಭಯ ನರೇಸು ಪ್ರಿಯಾಪಹಿ ಗಯವು, ಭಯಭೀತರಾಗಿ ಪೂರ್ಣವಾಗಿ ಭಯದಿಂದ ತುಂಬಿದ ಹೆದರಿಕೆಯಿಂದ ಆ ರಾಜ ಬಂದು ತನ್ನ ಪ್ರಿಯವಾದ ಹೆಂಡತಿಯಾದ ಕೈಕೇಯಿ ಬಳಿಯಲ್ಲಿ ಹೋಗಿದ್ದಾರಂತೆ. ಆ ದಶೆಯನ್ನು ನೋಡಿ ತುಂಬ ಭೀಕರವಾದ ದುಃಖವಾಗಿದೆಯಂತೆ. ರಾಜ has gone to his most dear wife Kaikeyi, but when he saw the state in which she was lying down, he completely lost all balance of his mind. Very, very sad he became. She was lying down there on the ground wearing a very, very dirty dress, and she had thrown all her jewelry here and there. ರಾಜ ಹೋಗಿ ನೋಡ್ತಾನೆ ಕೋಪಭವನದಲ್ಲಿ ಹೆಂಗಿದ್ದಾಳೆ ಅಂತ ಹೇಳಿದ್ರೆ ಕೈಕೇಯಿ ಯಾವುದೋ ಹರಕಲ್ ಮುಕ್ಕಳು ಹಳೆಯ ಬಟ್ಟೆಯನ್ನು ಕಟ್ಕೊಂಡಿದ್ದಾಳಂತೆ ಮೈ ಮೇಲೆ, ಈ ಕಡೆ ಆ ಕಡೆ ಎಲ್ಲ ಒಡವೆಗಳನ್ನ ಬಿಸಾಡ್ಬಿಟ್ಟಿದ್ದಾಳಂತೆ. ಕುಮತಿ ಹಿ ಕಸಿ ಕುಬೇಶ ತಾಫಾಬಿ, ಅನ ಅಹಿವಾತು ಸೂಚ ಜನು ಭಾಬಿ, जाई निकट नृप कह मृदुबानी, प्राण प्रिया के हेतु रिसानी. ಹೆಂಗಿರಿದೆ ಅಂತ ಹೇಳಿದ್ರೆ ಆ ದುರ್ಬುದ್ಧಿಯಿಂದ ಈಗ ಪೀಡಿತಳಾದ ಆ ಕೈಕೇಯಿಯ ದಶೆ ಹೆಂಗಿದೆ ಅಂತಪ್ಪ ಅಂತ ಹೇಳಿದ್ರೆ, ಭವಿಷ್ಯ ಬಂದು
ಆಕೆಗೆ ವಿಧವೆಯಾಗುವ ಸೂಚನೆಯನ್ನು ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದ್ದಳಂತೆ. The status or the state of affairs of Kaikeyi was looking so bad because of her wicked mind. It was looking as though the future was being indicated that she is going to become a widow. The king went to her with all possible sweet words. He tried to address her. He asked her, Oh, you are one who is very dear to me, more dear to me than my life. Why are you so angry? Why are you so angry? Raja Dasharatha is asking Kaikeyi. Kehi hetu rani risani parasat पानिपति निवारयि मानहु सरोष भुवंग भामिनी विषम भांति निहारयि दो भासना रसनादसन बरमरम ठाहरु देखई तुलसी नृपति भवतव्यता बस काम कौतुक लेखई. ದಶರಥ ಮಹಾರಾಜರು ಆಕೆ ಬಳಿಯಲ್ಲಿ ಹೋಗಿ, ಏನಮ್ಮ ಆಯಿತು, ಯಾಕಮ್ಮ ಇಷ್ಟು ಕೋಪದಂದು ಮಲಗಿದೆಯಾ ನೀನು ಅಂತ ಕೇಳಿದಾಗ, ಆಕೆಯನ್ನು ಮುಟ್ಟಕ್ಕೆ ಹೋದರೆ ಆಕೆ ಒಳ್ಳೆ ಎಡೆಯನ್ನೆತ್ತಿರೋ ಹಾವಿನ ಹಾಗೆ ಕಚ್ಚಿದ ಹಾಗೆ ಮಾಡಿದ್ಲಂತೆ. ಅಷ್ಟು ಭಯಂಕರವಾಗಿತ್ತಂತೆ ಆಕೆ ರೂಪವನ್ನು ನೋಡಿದಾಗ. ಹೆಂಗಿತ್ತು ಅಂತ ಹೇಳಿದ್ರೆ, ಆಕೆ ಒಳಗೆ ಕೈಕೆಯ ಒಳಗೆ ಇರುವ ಆ ಎರಡು ವರಗಳು ಬೇಕು ಅಂತ ಭಾವನೆ ಇದೆಯಲ್ಲ, ಅದೇ ಆ ನಾಗದ ಎರಡು ಹಲ್ಲುಗಳಿದ್ದಾಗಿತ್ತಂತೆ. ಬರೀ ನೋಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಕಚ್ಚಿದ್ರೆ ದಶರಥ ಮಹಾರಾಜನಿಗೆ ಸರಿಯಾದ ಪೆಟ್ಟು ಬೀಳುತ್ತೆ ಅಂತ ನೋಡ್ತಾ ಇದೆಯಂತೆ. ದ ಸ್ಟೇಟ್ ಆಫ್ ಕೈಕೇಯಿ ವಾಸ್ ಲುಕಿಂಗ್ ಲೈಕ್ ದಿಸ್. ದ ಮೊಮೆಂಟ್ ದಶರಥ ಮಹಾರಾಜ್ ವೆಂಟ್ ಟು ಸ್ಪೀಕ್ ಟು ಹರ್ ಆ್ಯಂಡ್ ಟಚ್ ಹರ್, ಶಿ ಇಮಿಡಿಯೇಟ್ಲಿ completely moved his hand away with such force, and she looked at him with such anger, like a snake ready to, with its hood raised, ready to bite him. And the two wounds which she wanted to ask, they were looking like the teeth of the snake. ತುಳಸಿದಾಸರು ಹೇಳ್ತಾರೆ, ದಶರಥ ಮಹಾರಾಜ್ ವಾಸ್ ಲುಕಿಂಗ್ at Kaikeyi and looking at, he was able to see what is going to happen in the future. It looked as though Kamadeva is playing a game there. ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ದಶರಥ ಮಹಾರಾಜರು ಭವಿಷ್ಯ ಏನಾಗುತ್ತೋ ಎಂಬ ಭಯದಲ್ಲಿರಬೇಕಾದ್ರೆ, ಹಂಗೆ ನೋಡ್ತಾ ಇರಬೇಕಾದ್ರೆ ಕಾಮದೇವ ಬಂದು ಬರೀ ಆಟವನ್ನು ಆಡ್ತಾ ಇದ್ದಂಗೆ ಕಾಣಿಸ್ತಾ ಇತ್ತಂತೆ ಅಲ್ಲಿ. बार बार कहो राऊ सुमुखी सुलोचनी पिक बचनी कारण मोहि सुनाऊ गजगामिनी निज कोप कर. ರಾಜ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ದಾನಂತೆ, ಹೇ ಸುಮುಖಿ, ಹೇ ಸುಲೋಚನಿ, ಹೇ ಕೋಕಿಲಬಾಣಿ, ಹೇ ಗಜಗಾಮಿನಿ, ನಿನ್ನ ಕೋಪದ ಕಾರಣವನ್ನು ನನಗೆ ಹೇಳಮ್ಮ, ಏನಾಯಿತು, ನಿನ್ನ ಕೋಪದ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ರಾಜ ಇಸ್ ಟ್ರೈಯಿಂಗ್ ವಿತ್ ಇಸ್ ಬೆಸ್ಟ್ ಪಾಸಿಬಲ್ ಎಫರ್ಟ್ಸ್. ಓ ಕೈಕೇಯಿ, ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಫೇಸ್ ಕೈಕೇಯಿ, ಯು ಹ್ಯಾವ್ ಸಚ್ ಬ್ಯೂಟಿಫುಲ್ ಐಸ್, ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಲೈಕ್ ದಿ ಕುಕು, ಆ್ಯಂಡ್ ಯುವರ್ ವಾಕ್ ಇಸ್ ಲೈಕ್ ದಟ್ ಆಫ್ ಎಲಿಗೆಂಟ್, ಲೈಕ್ ಅನ್ ಎಲಿಫೆಂಟ್ಸ್ ವಾಕ್. ವೈ ಆರ್ ಯು ಆ್ಯಂಗ್ರಿ ವಿತ್ ಮೀ? ಟೆಲ್ ಮೀ. अनहित तोर प्रिया के कीना केहि दुई सिर केहि जमु चहलीना कहु केहि रंग कहि करऊ नरेसु कहु केहि नृपहि निकासऊ देसु. Raja is also angry now and he is asking, who is that person who has hurt you? Who is that person who has hurt you? Tell me,
Who is that person who wants to go to the hands of Yama? Is it a king? Shall I make him immediately a pauper? Tell me. Immediately I will make. Or you want me to remove some king away from this kingdom? I will remove him. But tell me, who is the cause for your this state of affairs? ಯಾರಮ್ಮ ಇನ್ನ ಸ್ಥಿತಿ ಕಾರಣ ಯಾರು? ಯಾರು ಯಮರಾಜನ ಕೈಗೆ ಹೋಗಿ ಸಿಕ್ಕೋಬೇಕಂತ ಇಷ್ಟಪಟ್ಟಿರೋನು ಯಾರವನು? ನಿನಗಿಷ್ಟ ಕಷ್ಟವನ್ನು ಕೊಟ್ಟವನು ಯಾರೇ ರಾಜ ಆಗಲಿ, ಕಷ್ಟ ಕೊಟ್ಟಿರೋ ನಿನಗೆ ಅವನನ್ನು ಬೇಕಾದ್ರೆ ಈಗಲೇ ಹೊರಗಡೆ ತೆಗೆದು ಬಿಡ್ತೇನೆ, ಈಗಲೇ ಅವನ ಬರೀ ಬಡತನಕ್ಕೆ ಒಳಗಾಗ್ಬಿಡಿಸ್ತೀನಿ ಅವನಿಗೆ, ಹೇಳಮ್ಮ ಅಂತ ಹೇಳ್ತಾ ಇದ್ದಾನೆ. सकौं तोर अरि अमरऊ मारी, काह कीट बपुरे नर नारी, जानसी मोर सुभाऊ बरोरू, मनुतव आनन चंद चकोरू. श्री रामचंद्र कृपालु भज मन, हरन भव भय दारुणम, नव कंज लोचन कंज मुख कर, कंज पद कंजारुणम. श्री राम श्री राम श्री राम श्री राम. ओम सहना भवतु सहनौ भुनक्तु सह वीर्यं करवावहै, तेजस्विनावधीतमस्तु मा विद्विषावहै. ओम शांति शांति शांति. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ओम शांति शांति शांति.